ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವಿಡಿಯೋದಲ್ಲಿ ನಿಮಗೆ 28 ಸೈಜು ಹಾಗೆ 30 ಸೈಜು 32 ಸೈಜ್ಗೆ ನೆಕ್ ವಿಡ್ತ್ ಮತ್ತು ಹಾರ್ಮೋಲ್ ಹೇಗೆ ಇಟ್ಕೋಬೇಕು, ಅದು ಇಟ್ಕೊಂಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಗೆ ನಾವು ಲೈನಿಂಗಲ್ಲೂ ಕೂಡ ಇಟ್ಕೊಂಡು ಕಟಿಂಗ್ ಮಾಡುವಾಗ ಚೆಕ್ ಮಾಡ್ಕೋಬೇಕು, ಎರಡೂ ಕೂಡ ಹೇಳ್ಕೊಟ್ಟಿದ್ದೆ ಅಲ್ವಾ. ತುಂಬಾ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೇ ನಾನು 34, 36, 38, 40 ಸೈಜ್ಗೆ ಹೇಗೆ ನೆಕ್ ವಿಡ್ತು ಮತ್ತು ಹಾರ್ಮೋಲ್ ಇಟ್ಕೋಬೇಕು, ಇದಕ್ಕೆ ಬೋಟ್ ನೆಕ್ ಅಳತೆಗೆ ಹೇಗೆ ನಾವು ಹಾರ್ಮೋಲ್ ಇಟ್ಕೋಬೇಕು. 34 ಕೂಡ ಇಟ್ಕೊಳ್ತೀನಿ. 34, 36, 38, 40 ಸೈಜ್ಗೆ ಹೇಗೆ ನಾವು ನೆಕ್ ವಿಡ್ತ್ ಮತ್ತು ಹಾರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಬೋಟ್ ನೆಕ್ ಮತ್ತು ನಾರ್ಮಲ್ ನೆಕ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ 34 ಸೈಜ್ಗೆ ನಾರ್ಮಲಾಗಿ ನೀವು ಬ್ಲೌಸ್ಗೆ ಇಡ್ತೀರಾ ಅಂತಂದರೆ 34 ಸೈಜ್ಗೆ 2.2 ಇಂಚು ಸಾಕಾಗುತ್ತೆ. ಸೊ ನೀವು 2.25 ಕೂಡ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ 2.2 34 ಸೈಜ್ಗೆ. ಇದಕ್ಕೆ ಹಾರ್ಮೋಲ್ ಬಂದು ನೀವು ಎಷ್ಟು ಇಟ್ಕೋಬೇಕು, 34 ಸೈಜ್ಗೆ ಹಾರ್ಮೋಲ್ ಬಂದು 5.5 5.2 ಇಟ್ಕೊಳ್ಳಿ ಸಾಕು. ಇವಾಗ ಇದು ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಅಳತೆಗೆ ಇಟ್ಕೊಳ್ತೀರಾ ಅಂತಂದ್ರೂ ಇವಾಗ 36ಗೂ ಕೂಡ ತೋರಿಸ್ಕೊಟ್ಬಿಡ್ತೀನಿ. 36 ಸೈಜ್ಗೆ ನೀವು 2.25 ಇಂಚು ನೆಕ್ ವಿಡ್ತ್ನೇ ಇಟ್ಕೊಳ್ಳಿ. ಹಾಗೆಯೇ ಹಾರ್ಮೋಲ್ ಬಂದು 5.5 ಇಟ್ಕೊಳ್ಳಿ, ಓಕೆನಾ. ಸೊ 38 ಸೈಜ್ಗೆ ನೀವು ಇದಕ್ಕೂ ಕೂಡ ಅಷ್ಟೇ 2.25, ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಕೂಡ 2.25 ಇಟ್ಕೊಳ್ಳಿ. 40 ಸೈಜ್ಗೆ ಮಾತ್ರ 2.5 ಇಂಚ್ ಇಟ್ಕೊಳ್ಳಿ. ಅದು 2.5 ಯಾವಾಗ ಇಟ್ಕೋಬೇಕು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೂ ಕೂಡ 2.25 ಇಂಚೆ ಇಟ್ಕೊಳ್ಳಿ. ಸೊ ಇದಕ್ಕೆ 38 ಸೈಜ್ಗೆ 6 ಇಂಚು ನೀವು ಹಾರ್ಮೋಲ್ನ ಇಟ್ಕೊಳ್ಳಿ. ಇದು ಬಂದು 40 ಸೈಜ್ಗೆ ಅಲ್ವಾ, 40 ಸೈಜ್ಗೆ ಬಂದು 2.5 ಇಟ್ಕೋಬೋದು. 2.5 ಇಟ್ಕೊಂಡು ಇದಕ್ಕೂ ಕೂಡ 6 ಇಂಚು ನೀವು ನೆಕ್ ವಿಡ್ತ್ನ ಹಾರ್ಮೋಲ್ ಇಟ್ಕೋಬೋದು, 6 ಇಂಚ್ ಹಾರ್ಮೋಲ್ ಇಟ್ಕೋಬೋದು. ಇದು ಯಾವಾಗ ಯಾವ ರೀತಿ ಸರಿಯಾಗಿದೆಯಾ ಇಲ್ವಾ ನಾವು ಇಟ್ಟಿರೋ ಅಂಥದ್ದು ಅಂತ ಹೇಗೆ ಚೆಕ್ ಮಾಡೋದು. ಆಲ್ಮೋಸ್ಟ್ ನೀವು ಅಳತೆ ಬ್ಲೌಸ್ ಏನಾದರೂ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅಳತೆ ಬ್ಲೌಸು ಪರ್ಫೆಕ್ಟಾಗಿದೆ ಅವ್ರದ್ದು ಅಂತಂದರೆ ಬ್ಲೌಸ್ನ ಈ ರೀತಿ ಮುಂಭಾಗಕ್ಕೆ ಇಟ್ಕೊಳ್ಳಿ. ನೋಡಿ, ಇದು ಅಳತೆ ತಗೊಳ್ಳೋದೇ ತುಂಬ ಜನಕ್ಕೆ ಕನ್ಫ್ಯೂಸ್, ಹಂಗಾಗಿನೇ ಬ್ಲೌಸು ಹಾಳಾಗುತ್ತೆ ನಿಮ್ಮದು. ಸೊ ಸ್ಲೀವ್ಸ್ನ ಈ ರೀತಿ ತೋಳತ್ರ ನೋಡಿ, ಸ್ಲೀವ್ಸ್ ಆ ಕಡೆ ಹೋದ್ರೂ ಪರವಾಗಿಲ್ಲ. ಬಟ್ ಇದೇ ಬರಬೇಕು ಅಂದರೆ ನಾವು ಮಾರ್ಕ್ ಮಾಡಿರೋವಂಥದ್ದು ಹೇಗಿರುತ್ತೆ ಹಾಗೇ ಬರಬೇಕು. ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ತಗೊಳ್ಳುವಾಗಲೇ ಇದೇ ರೀತಿ ತಗೊಳ್ಳಿ. ನೋಡಿ, ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ, ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟು ತಗೊಳ್ಳಿ. 5 ಇಂಚ್ ಬರ್ತಾ ಇದೆ ಅಲ್ವಾ. ಸೊ ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ನೀವು ಸ್ಟ್ರೈಟ್ ಲೈನ್ ಎಳ್ಕೊಂಡಾಗ ನೋಡ್ಕೊಳ್ಳಿ. ಹಾಗೆಯೇ 5 ಇಂಚ್ ಬಂತು. ಸೊ 5 ಇಂಚನ್ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೋದು. ಇದು ಎದೆ ಸುತ್ತಳತೆ ಎಷ್ಟು ಎದೆ ಸುತ್ತಳತೆ ಅದು ತೋರಿಸ್ತೀನಿ ನೋಡಿ. ಅದನ್ನು ಕೂಡ ನೋಡಿ, 8 ಇಂಚು ಅಂದರೆ ಇದು 32 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 32 ಬ್ಲೌಸ್ಗೆ 5 ಇಂಚನ್ನ ಇಟ್ಕೊಂಡಿದ್ದಾರೆ. ಈ ರೀತಿ ನೀವು ಇಟ್ಕೊಂಡು ಮಾರ್ಕ್ನ ಈ ರೀತಿ ಕೂಡ ಮಾಡ್ಕೋಬೋದು. ನೀವು ನಿಮಗೆ ಯಾವುದೇ ರೀತಿಯಾದ ಬ್ಲೌಸ್ ಕರೆಕ್ಟ್ ಇಲ್ಲ, ನಾವು ಫಾರ್ಮುಲಾ ಪ್ರಕಾರ ಒಂದು ಬ್ಲೌಸ್ನ ಕಟಿಂಗ್ನ ಮಾಡಿಕೊಂಡು ಆಮೇಲೆ ನಾವು ಮಾಡ್ಕೋತೀವಿ ಅನ್ನೋದಾದರೆ ಇವಾಗ ನಾನು 34 ಸೈಜ್ಗೆ ತೋರಿಸ್ಕೊಡ್ತೀನಿ ನೋಡಿ. 34 ಸೈಜ್ಗೆ 2.2 ನೆಕ್ ವಿಡ್ತ್ ಇಟ್ಕೊಳ್ತೀವಿ ಅಲ್ವಾ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 2.2 ನೆಕ್ ವಿಡ್ತ್ ಇಟ್ಕೊಂಡ್ವಿ. ಸೊ ಭುಜ ಬಂದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಭುಜ ಇಟ್ಕೊಳ್ಳಿ. ಭುಜ ಇಡುವಾಗ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲಕ್ಕೂ ಕೂಡ ಆಲ್ಮೋಸ್ಟ್ 3 ಇಂಚು ಅಥವಾ 3.5 ಇಂಚು ಸಾಕಾಗುತ್ತೆ. 4 ಇಂಚು 4.5 ಇಂಚು ಆ ರೀತಿ ಭುಜ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಬಂದು ನಿಮಗೆ ಬೋಟ್ ನೆಕ್ ಅಳತೆಗೆ ಮಾತ್ರ ಆ ರೀತಿ ಇಟ್ಕೊಳ್ಳಿ. ಸೊ ನಾರ್ಮಲ್ ಬ್ಲೌಸ್ಗೆ ನೀವು ಆ ರೀತಿ ಇಟ್ಟರೆ ಏನಾಗುತ್ತೆ, ಭುಜ ಜಾಸ್ತಿ ಆದಾಗ ಏನಾಗುತ್ತೆ, ನಿಮಗೆ ಹಾರ್ಮೋಲ್ ಬಂದು ಈ ಕಡೆ ಸೈಡ್ ಬಂದುಬಿಡುತ್ತೆ. ಅವಾಗೇನಾಗುತ್ತೆ, ಫ್ರಂಟಲ್ಲೂ ಕೂಡ ರಿಂಕಲ್ಸ್ ಬರುತ್ತೆ ಮತ್ತು ಬ್ಯಾಕಲ್ಲೂ ಕೂಡ ರಿಂಕಲ್ಸ್ ಬರುತ್ತೆ, ಓಕೆನಾ. ಸೊ ಹಾರ್ಮೋಲ್ ಬಂದು ಇವಾಗ 34 ಸೈಜ್ಗೆ ನಾನು ತೋರಿಸಿಲ್ಲ ಅಲ್ವಾ. 34 ಸೈಜ್ಗೆ ಇಲ್ಲಿ ನೋಡಿ, ಇದು 36 ತೋರಿಸಿದ್ದೀನಿ. ಸೊ 34ಗೆ ಇಲ್ಲೇ ಇದೆಯಲ್ಲ 5.2 ಇದೆ. ಸೊ 5.2ನ ಇಟ್ಕೋಬೇಕು ನೀವು. ನೋಡಿ, ಈ ರೀತಿ 5.2ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲೇ ತಗೊಳ್ಳಿ, ಫ್ರಂಟ್ ಪಾರ್ಟಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಫ್ರಂಟ್ ಪಾರ್ಟಲ್ಲಿ ತಗೊಂಡ್ರೆ ನಿಮಗೆ ಅಳತೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟಾಗಿ ನಿಮಗೆ ಅಳತೆ ಅನ್ನೋದು ಸಿಗೋದಿಲ್ಲ, ಓಕೆನಾ. ಯಾವಾಗಲೂ ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲೇ ತಗೊಂಡು ಇಲ್ಲಿ ನೀವು 1 ಇಂಚ್ಗೆ ತಗೊಳ್ಳಿ. ಎಲ್ಲ ಅಳತೆ ಬ್ಲೌಸ್ಗೂ ಕೂಡ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಹಾರ್ಮೋಲ್ ರೌಂಡ್ ಬಂದು 1 ಇಂಚ್ ತಗೊಳ್ಳಿ, ಫ್ರಂಟ್ ಪಾರ್ಟಲ್ಲಿ ಬಂದು 1/2 ಇಂಚನ್ನ ತಗೊಳ್ಳಿ. ಸೊ 1 ಇಂಚನ್ನ ಈ ರೀತಿ ತಗೊಂಡು ಇದನ್ನು ಈ ರೀತಿ ರೌಂಡ್ ಶೇಪ್ ಕೊಡಿ.
ಇದೇನಾದರೂ ರೌಂಡ್ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತನ್ನೋರು ಕರ್ವ್ ಸ್ಕೇಲ್ ಬರುತ್ತೆ ಅಲ್ವಾ, ಆ ರೀತಿ ಸ್ಕೇಲ್ನ ತಗೊಂಡು ಕೂಡ ಕುಟ್ಕೋಬೋದು. ಇದು ರೌಂಡ್ ಶೇಪ್ ಬರೋದಿಲ್ಲ ಅಂತನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಬೇಕಾದರೆ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಇವಾಗ ಎದೆ ಸುತ್ತಳತೆ ಎಷ್ಟಿದೆ 34 ಅಂತಂದರೆ ನಿಮಗೆ ಎದೆ ಸುತ್ತಳತೆ ಎಷ್ಟು ಬರುತ್ತೆ 8.5 ಇಂಚ್ ಬರುತ್ತೆ. ಸೊ 8.5ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ ಹೀಗಿಟ್ಕೊಂಡು ಹಾರ್ಮೋಲ್ ಬಂದು 8.5ಗೆ ಹೀಗಿಟ್ಕೊಂಡು ಕರೆಕ್ಟಾಗಿ 8.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 8.5ಗೆ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ, ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಅರ್ಧ ಇಂಚು ಮೇಲ್ಗಡೆಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಟ್ಬಿಡಿ. ಸೊ ಅರ್ಧ ಇಂಚು ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಟ್ಟು 1/4 ಇಂಚಷ್ಟು ಗ್ಯಾಪಲ್ಲಿ ನೀವು ತಗೋಬೇಕು. ಯಾಕಂತಂದರೆ ಇಲ್ಲಿ ಅಟ್ಯಾಚ್ ಹೋಗುತ್ತೆ ನಿಮಗೆ. ಸೊ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀರಲ್ವ, ಹಾಗಾಗಿ ಇದನ್ನು ಈ ರೀತಿ ಇಟ್ಕೊಂಡು ತಗೊಳ್ಳಿ. ನೋಡಿ ಹೀಗೆ 1/4 ಇಂಚಷ್ಟು ಬಿಟ್ಟು ಹೀಗೆ ತಗೋಬೇಕು. ನೋಡಿ ಹೀಗೆ 7 ಇಂಚಸ್ ಬಂತು ಅಲ್ವಾ. 7 ಇಂಚಸ್ ಅಂತಂದರೆ ನೀವು ಅವ್ರದ್ದು ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಈ ರೀತಿ ಭುಜದಿಂದ ಆರ್ಮೋಲ್ವರೆಗೂ ಕೂಡ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಹೀಗೆ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇದೇನಾದರೂ ಕರೆಕ್ಟಾಗಿ 7 ಇಂಚಸ್ಸೇ ಬರ್ತಾ ಇದೆ ಅಂತಂದರೆ ನೀವು ಹಾರ್ಮಲ್ ಇಟ್ಟಿರುವಂಥದ್ದು ಪರ್ಫೆಕ್ಟಾಗಿದೆ ಅಂತ. ಇದೇನಾದರೂ ಈಗ ಇಟ್ಕೊಂಡು 7.5 ಬಂತು, ಈಗ ಇಟ್ಕೊಳ್ಳಿ, ಅಕಸ್ಮಾತ್ 7.5 ಬಂದುಬಿಟ್ಟಿದೆ, ನೀವು ಇಲ್ಲಿ ಮಾರ್ಕ್ ಮಾಡಿರುವಂಥದ್ದು 7 ಬರ್ತಾ ಇದೆ, ಇದೇನಾದರೂ ಇಲ್ಲಿ ಜಾಸ್ತಿ ಬರುತ್ತೆ, ಅವ್ರದ್ದು ಇದು ಲೆಂತ್ ಜಾಸ್ತಿ ಬರುತ್ತೆ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ 1/4 ಇಂಚಷ್ಟು ಕೆಳಗಡೆಗೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಕೆಳಗಡೆಗೆ ಶೇಪ್ ಕೊಟ್ಕೊಳ್ಳಿ ಹೀಗೆ. ಓಕೆನಾ. ಇವಾಗೇನಾದರೂ ನೀವು ಅಳತೆ ಮಾಡಿದ್ರೆ ನೋಡಿ, ಸೊ 7.5ನೇ ಬಂತು ಅಲ್ವಾ. ಓಕೆನಾ. ಇದು ಗೊತ್ತಾಯ್ತಲ್ವಾ. ಈ 7.5 ಇಂಚು ಬಂತು ಅಂತಂದರೆ ಆವಾಗ ನಿಮಗೆ ಪರ್ಫೆಕ್ಟಾಗಿದೆ ಅಂತ. ಸೊ ಈ ಅಳತೆಯಲ್ಲಿ ಈ ರೀತಿ ಉದ್ದ ಇಟ್ಕೊಂಡು ನಾವು ಸ್ಲೀವ್ಸ್ ಹತ್ರ ಅಳತೆ ಮಾಡ್ತೀವಿ ಅಲ್ವಾ. ಈ ಅಳತೆಯಲ್ಲಿ ಏನಾದರೂ ನಿಮಗೆ 6.75 ಅಥವಾ 6.75 ಇಂಚು ಬಂತು, 6.5 ಇಂಚು ಬಂತು ಅಂತಂದರೆ ಸೊ ಕಡಿಮೆ ಬಂದಿರುತ್ತೆ. ನಾವು ಹಾಕಿರೋವಂಥ ಮಾರ್ಕಲ್ಲಿ ಇದೇನಾದರೂ ಕಡಿಮೆ ಬಂತು ಅಂದರೆ ಇದನ್ನು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿರುತ್ತೆ, ರೌಂಡ್ ಶೇಪ್ ಕೊಟ್ಕೊಳ್ಳಿ ಅಷ್ಟೇ. ಹಾರ್ಮಲನ್ನು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ತು ಅಂತಂದರೆ ಬ್ಲೌಸ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಶೋಲ್ಡರ್ ಡ್ರಾಪ್ ಆಗೋದು ಕೂಡ ಅದಕ್ಕೇ. ಫ್ರಂಟಲ್ ರಿಂಕಲ್ಸು, ಬ್ಯಾಕಲ್ಲಿ ಕೂಡ ರಿಂಕಲ್ಸ್ ಯಾಕೆ ಬರುತ್ತೆ. ಇವಾಗ ಇಲ್ಲಿ ನಮಗೆ 7.5ಗೆ ಎಷ್ಟು ಇಟ್ಟಿದ್ದೀವಿ ನೋಡಿ, 5.5 ಇಂಚ್ ಇಟ್ಟಿದ್ದೀವಿ. ನೀವೇನಾದರೂ ಇದೇನು ಚೆಕ್ ಮಾಡ್ದೇ 5.25 ಇಟ್ಕೊಂಡ್ರಿ ಅಂದ್ರಿ, ಇಲ್ಲಿರೋ ಅಂಥ ಬಟ್ಟೆ ಏನಾಗುತ್ತೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳೋದೇನಾಗುತ್ತೆ ನಮಗೆ ಫಿಟ್ಟಿಂಗ್ ಮಾಡಾದಮೇಲೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬಂದೇ ಬರುತ್ತೆ. ಓಕೆನಾ. ಇದಿಷ್ಟು ಗೊತ್ತಾಯ್ತಲ್ವ. ನೀವು ಯಾವುದೇ ಒಂದು ಬ್ಲೌಸ್ನ ಕೊಟ್ಟರು ಕೂಡ ಫಸ್ಟು ಹಾಗೆಯೇ 2.25 ಇಂಚು 2.5 ಇಂಚು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. 8 ಇಂಚ್ವರೆಗೂ ಕೂಡ ನಿಮಗೆ ಡೀಪ್ ಇದೆ. ಆ ಬ್ಲೌಸ್ನ ಚೆಕ್ ಮಾಡ್ಕೊಳ್ಳಿ. 8 ಇಂಚ್ವರೆಗೂ ಡೀಪ್ ಇದೆ ಅಂತಂದರೆ ಇವಾಗ ನಾನು ತೋರಿಸ್ಕೊಟ್ಟಿರೋಂಥ ಮೆಜರ್ಮೆಂಟಲ್ಲೇ ಹಾಕಿ 2.25 ಇಂಚು ಅಥವಾ 2.5 ಇಂಚು ಈ ರೀತಿಯೇ ಹಾಕ್ಕೊಳ್ಳಿ. ಇದು ನೋ ಪ್ರಾಬ್ಲಮ್, ಕರೆಕ್ಟಾಗಿಯೇ ಬರುತ್ತೆ. ಸೊ ಡೀಪ್ ಏನಾದರೂ ನಿಮಗೆ 10 ಇಂಚು 11 ಇಂಚು 12 ಇಂಚು ಆ ರೀತಿ ಡೀಪ್ ಇತ್ತು ಅಂತಂದರೆ ಇದನ್ನು ಎಲ್ಲ ಬ್ಲೌಸ್ಗೂ ಕೂಡ ಜಸ್ಟ್ 2 ಇಂಚ್ ಇಟ್ಕೊಳ್ಳಿ ಸಾಕು. ಯಾಕಂತಂದರೆ ಡೀಪ್ ಜಾಸ್ತಿ ಆದಷ್ಟು ನಾವು ಇಲ್ಲಿ ನೆಕ್ ವಿಡ್ತ್ನೂ ಕೂಡ ಜಾಸ್ತಿ ಮಾಡಿಬಿಟ್ರೆ ತುಂಬಾ ಬ್ರಾಡ್ ಆಗುತ್ತೆ, ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದರೆ ಒಂದೊಂದು ಪಾಯಿಂಟು ಕೂಡ ನೀವು ಕರೆಕ್ಟಾಗಿ ಮಾಡ್ತು ಅಂತಂದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಹಂಗಾಗಿ ಏನು ಮಾಡಿ ಅಂತಂದರೆ ಇದನ್ನು ಎಲ್ಲ ಬ್ಲೌಸ್ಗೂ ಕೂಡ ನಿಮ್ಗೇನಾದರೂ ಡೀಪ್ 8 ಇಂಚ್ಗಿಂತ 10 ಇಂಚು 11 ಇಂಚು 12 ಇಂಚು 9 ಇಂಚ್ವರೆಗೂ ಕೂಡ ಪರವಾಗಿಲ್ಲ, ನೋ ಪ್ರಾಬ್ಲಮ್. 9 ಇಂಚ್ವರೆಗೂ ಏನೂ ಆಗೋದಿಲ್ಲ. ಸೊ 10 ಇಂಚು 11 ಇಂಚು 12 ಇಂಚು ಅಂತಂದರೆ ಅವು ಡೀಪ್ ನೆಕ್ ಬ್ಲೌಸ್ ಆಗಿರುತ್ತೆ. ಡೀಪ್ ನೆಕ್ ಬ್ಲೌಸ್ನ ಇಟ್ಕೊಂಡಾಗ ಏನು ಮಾಡಬೇಕು, ಇದನ್ನು ನೀವು ಕಡಿಮೆ ಮಾಡಬೇಕು. 2 ಇಂಚ್ ತಗೊಳ್ಳಿ. ಓಕೆ, 2 ಇಂಚ್ ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ನಿಮಗೆ ಗೊತ್ತಾಯ್ತಲ್ವ. 34, 36, 38, 40 ಸೈಜ್ಗೆ. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ 42 ಬೇಕು ಅಂತಂದರೆ 42, 44 ಆ ಸೈಜ್ಗೂ ಕೂಡ ಹೇಳ್ಕೊಡ್ತೀನಿ. 46 ಅದೇ ಯಾರ್ದಾದ್ರೂ ಬ್ಲೌಸ್ ಇತ್ತು ಅಂತಂದರೆ ಅವರ ಸೈಜ್ಗೂ ಕೂಡ ಹೇಳ್ಕೊಡ್ತೀನಿ. ಇವಾಗ ಇದರಲ್ಲಿ ಬೋಟ್ ನೆಕ್ ಅಳತೆಗೆ ಇವಾಗ ನಾರ್ಮಲ್ ಬ್ಲೌಸ್ದು ಆಯಿತು ನಿಮಗೆ. ಸೊ ನೆಕ್ಸ್ಟ್ ಬಂದು ಬೋಟ್ ನೆಕ್ ಬ್ಲೌಸ್ಗೆ. ಸೊ ಬೋಟ್ ನೆಕ್ ಬ್ಲೌಸ್ಗೆ 34 ಸೈಜ್ಗೆ ನೆಕ್ ವಿಡ್ತು ಮತ್ತು ಭುಜ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ 34 ಅಂತಂದರೆ ನಮಗೆ ಎಷ್ಟು ಬರುತ್ತೆ, 8.5 ಬರುತ್ತೆ. ಓಕೆನಾ. 8.5ಯಲ್ಲಿ ನೀವು 2 ಇಂಚನ್ನ ಮೈನಸ್ ಮಾಡಬೇಕು. ಸೊ ನೆಕ್ ವಿಡ್ತು ಎಷ್ಟಿರುತ್ತೆ ಇವಾಗ 34 ಅಂತಂದರೆ 8.5 ಬಂತು ನಿಮಗೆ. ಅದು ಕೂಡ ಒಬ್ಬೊಬ್ಬರಿಗೆ ಗೊತ್ತಿಲ್ಲ 34ಅಲ್ಲಿ ಯಾವ ರೀತಿ ತಗೊಂಡ್ರು ಅಂತ. 34 ಅಲ್ವಾ. ಸೊ 34ನ್ನು 4ನೇ ಭಾಗ ತಗೊಳ್ಳಿ. ನೋಡಿ ಹೀಗೆ ಟೇಪಲ್ಲಿ 34ರ 4ನೇ ಭಾಗವನ್ನು ತಗೊಳ್ಳಿ. ಈ ರೀತಿ
ಸೊ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ಹೊಸ್ದಾಗಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 4ನೇ ಭಾಗ ಅಂತಂದರೆ ಎಷ್ಟು ಬಂತು ನಿಮಗೆ ನೋಡಿ, 8.5 ಇಂಚ್ ಬಂತಲ್ವ. ಇದನ್ನೇ ನಾನು ಹೇಳಿದ್ದು 8.5 ಅಂತ. 34ರ 1ನೇ ಭಾಗ ನಿಮಗೆ 8.5 ಬಂತು ಅಂತ ಅಷ್ಟೇ ಹೇಳಿದ್ದು. ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ, ಹಾಗಾಗಿ ಇದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು 2 ಇಂಚು ಮೈನಸ್ ಮಾಡ್ಕೊಳ್ಳಿ. ಸೊ 2 ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬಂತು ನಿಮಗೆ, 6.5 ಬರುತ್ತೆ. ಸೊ ಭುಜ ಬಂದು ನೆಕ್ ವಿಡ್ತ್ ಬಂದು ನೀವು ಇದನ್ನು ಪೂರ್ತಿಯಾಗಿ 6.5ನ ಇಟ್ಕೋಬೋದು ನೋಡಿ ಹೀಗೆ. ಇವಾಗ 6.5 ಬಂತಲ್ವಾ, 6.5 ಬಂದಿರೋದನ್ನು ನೆಕ್ ವಿಡ್ತು ಮತ್ತು ಭುಜ ಎರಡನ್ನೂ ಸೇರಿಸಿ ನೀವು 6.5ನೇ ಇಟ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಬಂದು 6.5ನೇ ಇಟ್ಕೊಳ್ಳಿ. ಹೀಗೆ ಬೋಟ್ ನೆಕ್ ಬ್ಲೌಸಲ್ಲಿ ಏನು ಅಂತಂದರೆ ನೀವು ಇಲ್ಲಿ ಎಷ್ಟು ಇಟ್ಕೊಂಡಿರ್ತೀರ ಅಷ್ಟೇ ಇಟ್ಕೋಬೇಕು ಇಲ್ಲೂ ಕೂಡ. ಹಾಗೆಯೇ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಹಾಗೆ ಎದೆ ಸುತ್ತಳತೆ ಎಷ್ಟು ಬಂದಿದೆ, 8.5 ಇಂಚ್ ಬಂದಿದೆ ಅಲ್ವಾ, 8.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 8.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ 1/2 ಇಂಚು ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಡಬೇಕು. ಭುಜ ಅಟ್ಯಾಚ್ ಮಾಡೋದಕ್ಕೆ ಬಿಟ್ಟು, ಸೊ ನಾವು ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ತೊಗೊಳ್ತೀವಿ, ಬೋಟ್ ನೆಕ್ ಬ್ಲೌಸಲ್ಲೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಎದೆ ಸುತ್ತಳತೆ ಜಾಸ್ತಿ ಇರುತ್ತೆ, ಕಂಕ್ಳ ಹತ್ರ ಹಾರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ. ಅವ್ರಿಗೆ ನೀವು ಈ ರೀತಿ ಅಳತೆನ ತಗೊಳ್ಳೇಬೇಕು. ಅಳತೆನ ತಗೊಂಡಾಗ ಮಾತ್ರ ಅದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಈ ರೀತಿ ನೋಡಿ ಹೀಗಿಟ್ಕೊಂಡು ಇಲ್ಲೂ ಕೂಡ ಅಷ್ಟೇ 1/4 ಇಂಚಷ್ಟು ಬಿಟ್ಟು ನೀವು ಈ ರೀತಿ ಅಳತೆನ ತಗೊಳ್ಳಿ. ನೋಡಿ 8 ಇಂಚ್ ಬರ್ತಾ ಇದೆ ಅಲ್ವಾ. ಈ ರೀತಿ ಅಳತೆ ಬ್ಲೌಸಲ್ಲೂ ಕೂಡ ಹೀಗೇನೆ ಇಟ್ಕೊಂಡು ಅಲ್ಲೂ ಕೂಡ ನಾರ್ಮಲ್ ಬ್ಲೌಸೇನೆ ತಗೊಳ್ಳಿ. ಇದಕ್ಕೇನು ಬೋಟ್ ನೆಕ್ ಬ್ಲೌಸ್ ಅಂತಂದ್ಬಿಟ್ಟು ನೀವು ಬೋಟ್ ನೆಕ್ ಬ್ಲೌಸ್ ಅಳತೆನೇ ತಗೊಳ್ಬೇಕು ಅಂತ ಏನಿಲ್ಲ. ನಾರ್ಮಲ್ ಬ್ಲೌಸ್ ಅಳತೆದ್ನು ಕೂಡ ನೀವು ಬೋಟ್ ನೆಕ್ಕಲ್ಲಿ ಮೆಜರ್ಮೆಂಟ್ ಮಾಡ್ಬೋದು. ಯಾಕಂತಂದರೆ ಫಿಟ್ಟಿಂಗ್ ಬಂದು ನಿಮಗೆ ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ಹಾಗೆಯೇ ಎಲ್ಲ ಬೋಟ್ ನೆಕ್ ಬ್ಲೌಸ್ಗೂ ನೀವು ಕೂಡ ಭುಜನ ಕೂಡ 3 ಇಟ್ಕೊಳ್ಳಿ. 3 ಇಟ್ಕೊಂಡು ಈ 40 ಸೈಜ್ ಆದರೆ ಸ್ವಲ್ಪ 3.5 ಇಟ್ಕೊಳ್ಳಿ. ಇನ್ನೆಲ್ಲ ಬ್ಲೌಸ್ಗೂ ಕೂಡ 3 ಇಟ್ಕೊಳ್ಳಿ. ಇನ್ನು ಉಳ್ಕೊಂಡಿರೋಂಥ 3.5 ಬಂದು ನೆಕ್ ವಿಡ್ತ್ಗೆ ಇಟ್ಕೊಳ್ಳಿ. ಅದು ನಿಮಗೆ ಕರೆಕ್ಟಾಗಿ ಬೋಟ್ ನೆಕ್ ಅಳತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆಯೇ ಸೊ 34 ಸೈಜ್ಗೆ ನಿಮಗೆ ಗೊತ್ತಾಯ್ತಲ್ವಾ. ಸೊ 34 ಆದಮೇಲೆ 36 ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. 36 ಸೈಜ್ ಅಂತಂದರೆ ನಮಗೆ ಎಷ್ಟು ಬಂತು, 9 ಇಂಚ್ ಬರುತ್ತೆ. 9 ಇಂಚಲ್ಲಿ -2 ಇಂಚ್ ಮಾಡಿ ನಿಮಗೆ 7 ಇಂಚಷ್ಟು ನೀವು ನೆಕ್ ವಿಡ್ತು ಮತ್ತು ಭುಜ ಎರಡನ್ನೂ ಸೇರಿಸಿ, ಇದು ನೆಕ್ ವಿಡ್ತು ಮತ್ತು ಅದಕ್ಕೇ ನಾನು ಲೈನಿಂಗ್ನು ಕೂಡ ತಂದು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ ವಿಡ್ತು ಮತ್ತು ಭುಜ ಎರಡನ್ನೂ ಸೇರಿಸಿ ಫಸ್ಟ್ ಈ ಫಾರ್ಮುಲಾನ ಯೂಸ್ ಮಾಡಿ ನಿಮಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಅದೇನಾದರೂ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂತು ಅಂತಂದರೆ ನೀವು ಇದನ್ನು ನೀವು ಎಲ್ರಿಗೂ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಡಿಸೈನ್ ಆಗ್ಬೋದು, ಯಾವುದೇ ಒಂದನ್ನು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನೇಲಿ ನೀವು ಹಾಕ್ಕೊಳ್ತೀರಾ ಅಂದರೆ ನೀವೇ ಹಾಕ್ಕೊಳ್ಳಿ. ಇಲ್ಲ ನೀವು ಹಾಕ್ಕೊಳ್ಳೋದಿಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಕೂಡ ಒಂದು ಸಲ ಟ್ರಯಲ್ ಮಾಡಿ ನೋಡಿ, ಅದಾದಮೇಲೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿ. ಆವಾಗ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಹೊಲಿಯೋದಕ್ಕೂ ಕೂಡ. ಯಾವುದೇ ಒಂದು ಬ್ಲೌಸ್ ಆದರೂ ಅಷ್ಟೇ, ಒಂದು ಡ್ರೆಸ್ ಆದರೂ ಅಷ್ಟೇ, ಒಂದು ಸಲ ಸ್ಟಿಚ್ ಮಾಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಡೈಲಿ ಅದನ್ನೇ ಸ್ಟಿಚ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆಯೇ 38 ಸೈಜ್ ಅಂತಂದರೆ 9.5 ಬರುತ್ತೆ. ಇದರಲ್ಲೂ ಕೂಡ ಅಷ್ಟೇ -2 ಮಾಡಿದ್ರೆ ನಮಗೆ 7.5 ಬಂತು. ಸೊ 7.5 ಇಟ್ಕೋಬೋದು. 7.5 ಇಂಚ್ ಇಟ್ಕೊಂಡು ಹಾರ್ಮಲ್ಲೂ ಕೂಡ 7.5 ಇಂಚ್ ಇಟ್ಕೊಂಡು ನೋಡಿ, ನಾನು ಹೇಳ್ದೆ ಅಲ್ವಾ, ಆ ರೀತಿ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬಂತು ಅಂದರೆ ಹಾರ್ಮೋಲಲ್ಲೂ ಕಡಿಮೆ ಮಾಡಬೇಕು ನೀವು, ಹಾಗೆಯೇ ನೆಕ್ ವಿಡ್ತಲ್ಲೂ ಕಡಿಮೆ ಮಾಡಬೇಕು. ಓಕೆನಾ. ನೀವು ಹಾರ್ಮೋಲ್ ಕಡಿಮೆ ಮಾಡಿಬಿಟ್ಟು ಇಲ್ಲಿ ಕಡಿಮೆ ಮಾಡದೇ ಇರೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಕಡಿಮೆ ಮಾಡಿದ್ದೀರಾ ಅಂದರೆ ಒಂದು 1/4 ಇಂಚಷ್ಟು, ಇವಾಗ 7.5 ಇಟ್ಕೊಂಡಿರ್ತೀರ ಅಲ್ವಾ, ಇಲ್ಲೇನಾದರೂ ಜಾಸ್ತಿ ಅವ್ರದ್ದು ಕಂಕ್ಳದ್ದು ತುಂಬ ಕಡಿಮೆ ಇದೆ ಅಂತಂದರೆ ಅವ್ರಿಗೆ ಭುಜ ಕೂಡ ಚಿಕ್ಕದಿರುತ್ತೆ ಅಂತ ಅರ್ಥ. ಆವಾಗ ಏನು ಮಾಡೋದು, ಇಲ್ಲೂ ಕೂಡ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಬೆಟರ್ ಅಂತಂದರೆ ನೀವು ಶೋಲ್ಡರ್ ಟು ಶೋಲ್ಡರ್ ಅಳತೆನೂ ಕೂಡ ತಗೋಬೋದು. ಅವ್ರೇನಾದರೂ ಬಾಡಿ ಮೆಜರ್ಮೆಂಟೇ ಕೊಟ್ಟು ಕಟಿಂಗ್ ಮಾಡಿಸ್ತಾರೆ ಅಂದರೆ ಆ ರೀತಿ ಕೂಡ ತಗೋಬೋದು. 40 ಸೈಜ್ಗೆ, ಸೊ 40 ಸೈಜ್ ಬ್ಲೌಸ್ಗೆ ಬಂದು ಎಷ್ಟು ಬರುತ್ತೆ, 10 ಇಂಚ್ ಬರುತ್ತೆ. ನೀವು -2 ಮಾಡಿದ್ರೆ 8 ಇಂಚ್ ಬರುತ್ತೆ. ಸೊ ಇಲ್ಲಿ 8 ಇಂಚ್ ಬಂದು ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ 8 ಇಂಚ್ ಇಟ್ಟರೆ ಕರೆಕ್ಟಾಗಿ ಆಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಅದು 8 ಇಂಚ್ ಇಟ್ಟರೆ ಭುಜ ಅವ್ರಿಗೆ ಏನಾಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ, ಭುಜ ಮತ್ತು ಕೈಕಾಲೆಲ್ಲ ಸಣ್ಣ ಇರುತ್ತೆ. ಸೊ ಓಕೆನಾ, ಆ ರೀತಿ ಕೂಡ ಇರ್ತಾರೆ. ಅವ್ರಿಗೆ ನೀವು 8 ಇಂಚ್ ಇಟ್ಟರೆ ಏನಾಗುತ್ತೆ, ಭುಜ ಮತ್ತು ನೆಕ್ ಬಿಡ್ತು ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಹಾರ್ಮೋಲ್ ಚೆಕ್ ಮಾಡಿಕೊಂಡು ನೀವು ನೆಕ್ ಬಿಡ್ತು ಮತ್ತು ಭುಜನ ಕಡಿಮೆ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ ಇದು ನಿಮಗೆ ಗೊತ್ತಾಯ್ತಲ್ವ, ಇದರಲ್ಲಿ ಏನು ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ಕಮೆಂಟ್ಗೆ ವೀಡಿಯೋನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸುಮಾರು ಒಂದಷ್ಟು ಕಮೆಂಟ್ಗಳಿಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.